ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಫ್ಯಾಷನ್ ಲೋಕ. ಇವತ್ತೊಂದು ಗ್ರ್ಯಾಂಡ್ ಆಗಿರುವಂಥ ಬ್ರೈಡಲ್ ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದಕ್ಕೆ ನೀಡಲು ತುಲಿಪ್ ಜಪಾನ್ದು 0.7 mm ನೀಡಲ್ ತಗೊಂಡಿದ್ದೀನಿ. ಹಾಗೆ 6 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಎಂದಿನಂತೆ ಇವತ್ತು ಕೂಡ ನಾನು ಬಿಳಿ ಬಟ್ಟೆ ಮೇಲೆ ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಮೊದಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಪಕ್ಕದಲ್ಲೇ ಇನ್ನೂ ಒಂದು ಸಾರಿ ಲಾಕ್ ಮಾಡ್ಕೊತೀನಿ. ಸೊ ಯಾವಾಗಲೂ ಡಿಸೈನ್ ಸ್ಟಾರ್ಟ್ ಮಾಡಬೇಕಾದ್ರೆ 2 ಸಾರಿ ನಾನು ಬಟ್ಟೆಗೆ ಲಾಕ್ ಮಾಡ್ಕೊತೀನಿ. ಇವಾಗ 4 ಚೈನ್ ಹಾಕ್ಕೊತಾ ಇದ್ದೀನಿ. 1 2 3 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಬಟ್ಟೆಗೆ ಒಂದು ಸಾರಿ ಲಾಕ್ ಮಾಡ್ಕೊಬೇಕು. ತುಂಬ ಟೈಟಾಗೂ ಮಾಡ್ಕೊಬೇಡಿ, ತುಂಬ ಲೂಸಾಗೂ ಮಾಡ್ಕೊಬೇಡಿ. ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಸಾರಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಬಟ್ಟೆಗೆ. ನೋಡಿ, ಇವಾಗ ನಾನಿಲ್ಲಿ 3 ಚೈನ್ ಹಾಕ್ಕೊತೀನಿ. 1 2 3 ಚೈನ್ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು ಬಟ್ಟೆಗೆ. ಮತ್ತು ಇನ್ನೂ ಒಂದು ಸಾರಿ 3 ಚೈನ್ ಹಾಕ್ಕೊತೀನಿ. ಸೊ ನೀವಿಲ್ಲಿ ಗಮನ ಇಟ್ಟು ನೋಡ್ಕೊಬೇಕು. ಫಸ್ಟಲ್ಲಿ ನಾನು 4 ಚೈನ್ ಹಾಕಿದ್ದೀನಿ, ಆಮೇಲೆ 2 ಸಾರಿ 3 ಚೈನ್ ಅಷ್ಟೇ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಬೇಕು ಬಟ್ಟೆಗೆ. ನೋಡಿ, ಫಸ್ಟದು 4 ಚೈನ್ ಹಾಕ್ಕೊಂಡಿದ್ದೀನಿ, ಆಮೇಲೆ 2 ಸಾರಿ 3 ಚೈನ್ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ದಾರನ ಸ್ವಲ್ಪ ಮೇಲೆ ಮಾಡಿ ಬೀಡ್ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ ರಥಚಕ್ರ ಟೈಪ್ ಇರೋವಂಥ ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ಸ್ವಲ್ಪ ರೌಂಡಾಗಿರುತ್ತೆ ಮತ್ತು ಸೆಂಟ್ರಲ್ಲಿ ಸ್ವಲ್ಪ ಉಬ್ಬಿದ ಥರ ಇರುತ್ತೆ. ಸೊ ಈ ರೀತಿ ಬೀಡನ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ ಥ್ರೆಡ್ಡಿಗೆ, ಮತ್ತು ಬೀಡ್ ಲಾಕ್ ಮಾಡ್ಕೊಬೇಕು. ನೋಡಿ, ಒಂದು ಸಾರಿ ಬೀಡ್ ಲಾಕ್ ಮಾಡಿಕೊಂಡೆ. ಸೊ ಬೀಡ್ ಲಾಕ್ ಆದಮೇಲೆ ನಾನು ಡೈರೆಕ್ಟಾಗಿ ಲಾಕ್ ಮಾಡ್ತಾಯಿಲ್ಲ, ಒಂದು ಚೈನ್ ಹಾಕ್ಕೊತಾ ಇದ್ದೀನಿ. ಸೊ ಕೆಲವೊಬ್ಬರಿಗೆ ಬೀಡ್ ಲಾಕ್ ಮಾಡಿಕೊಂಡು ಡೈರೆಕ್ಟಾಗಿ ಲಾಕ್ ಮಾಡೋದು ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಒಂದು ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಡೈರೆಕ್ಟಾಗಿ ಕೂಡ ಲಾಕ್ ಮಾಡ್ಕೊಬೋದು, ಚೈನ್ ಬೇಡ ಅಂದರೆ. ಸೊ ಇಲ್ಲ, ಡೈರೆಕ್ಟಾಗಿ ಲಾಕ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋರು ಒಂದು ಚೈನ್ ಹಾಕ್ಕೊಂಡು ಆಮೇಲೆ ಲಾಕ್ ಮಾಡ್ಕೊಳ್ಳಿ. ಸೊ ಮತ್ತೆ ಇಲ್ಲಿ ನಾನು 3 ಚೈನ್ ಹಾಕ್ಕೊತೀನಿ. ಬೀಡ್ದು ಆ ಕಡೆ 3 ಚೈನ್ ಹಾಕಿರೋದ್ರಿಂದ ಬೀಡ್ದು ಈ ಕಡೆ ಕೂಡ ನಾನು 3 ಚೈನ್ ಹಾಕ್ಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಇನ್ನೂ ಒಂದು ಸಾರಿ 3 ಚೈನ್ ಹಾಕ್ಕೊತಾ ಇದ್ದೀನಿ. 1 2 3 ಇದನ್ನು ಕೂಡ ಎಲ್ಲಿಗೆ ಬರುತ್ತೆ ಬಟ್ಟೆಗೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಬೀಡಿಂದ ಆ ಕಡೆ ಮತ್ತು ಈ ಕಡೆ 2 ಸಾರಿ 3 ಚೈನ್ ಇರಬೇಕು. ಸೊ ಇವಾಗ ಇಲ್ಲಿ ಕುಚ್ಚು ಕಟ್ಟೋದಕ್ಕೆ ಅಂತೇಳಿ ನಾನು 4 ಚೈನ್ ಹಾಕ್ಕೊತಾ ಇದ್ದೀನಿ. ಸೊ 4 ಚೈನ್ದು ಗ್ಯಾಪ್ ಏನು ಬರುತ್ತೆ ಅಲ್ಲಿಗೆ ನಾವು ಕುಚ್ಚು ಕಟ್ಕೊಳ್ಳೋದು. ಸೊ ನಿಮಗೇನಾದರೂ ಕನ್ಫ್ಯೂಸ್ ಆಗುತ್ತೆ ಅಂದರೆ ನೀವು 3 ಚೈನೇ ಹಾಕ್ಕೊಬೋದು. ಸೊ 3 ಚೈನಲ್ಲಿ ನಮಗೆ ಕುಚ್ಚು ಕಟ್ಟೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ನಾವು 4 ಚೈನ್ ಹಾಕ್ಕೊಬೋದು. ಸೊ ಇವಾಗ 4 ಚೈನ್ ಆದಮೇಲೆ ಮತ್ತೆ 3 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಇನ್ನೂ ಒಂದು ಸಾರಿ 3 ಚೈನ್ ಹಾಕ್ಕೊತಾ ಇದ್ದೀನಿ. ಅದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊತಾ ಇದ್ದೀನಿ ಬಟ್ಟೆಗೆ. ನೋಡಿ, ಫಸ್ಟಲ್ಲಿ 4 ಚೈನ್ ಒಂದು ಸಲ ಹಾಕಿದ್ದೀನಿ, 2 ಸಾರಿ 3 ಚೈನ್ ಹಾಕಿದ್ದೀನಿ, ಮತ್ತು ಬೀಡ್ ಹಾಕಿದ್ದೀನಿ. ಬೀಡ್ ಆದಮೇಲೆ 2 ಸಾರಿ 3 ಚೈನ್ ಹಾಕಿದ್ದೀನಿ. ಮಧ್ಯದಲ್ಲಿ 4 ಚೈನು ಮತ್ತು 2 ಸಾರಿ 3 ಚೈನು. ಸೊ ನಿಮಗೆ ಇದು ಕನ್ಫ್ಯೂಸ್ ಆಗುತ್ತೆ ಅಂದರೆ ನೀವು ಇಲ್ಲಿ 5 ಸಾರಿ ಒಟ್ಟಿಗೆ 3 ಚೈನ್ ಹಾಕ್ಕೊಬೋದು. 4 ಚೈನ್ ಬದಲು 3 ಚೈನೇ ಹಾಕ್ಕೊಬೋದು. ನೋಡಿ, ದಾರನ ಸ್ವಲ್ಪ ಮೇಲೆ ಮಾಡಿ ಮತ್ತೆ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಡ್ ಲಾಕ್ ಆಗಿದೆ.
ಸೊ ಬೀಡ್ ಲಾಕ್ ಆದಮೇಲೆ ಒಂದು ಚೈನ್ ಹಾಕ್ಕೊತಾ ಇದ್ದೀನಿ. ಚೈನ್ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಆದಮೇಲೆ ಮತ್ತೆ ನಾನು 3 ಚೈನ್ ಹಾಕ್ಕೊತೀನಿ. ನೋಡಿ ಸೆಂಟ್ರಲ್ಲಿ 5 ಸಾರಿ ಚೈನ್ ಬರಬೇಕು. ನೀವು 4 ಚೈನ್ ಹಾಕಬೇಕಂದ್ರೆ ಹಾಕ್ಕೊಳ್ಳಿ, ಇಲ್ಲ 3 ಚೈನನ್ನೇ ಹಾಕ್ಕೊಂಡ್ರೂ ನಡೆಯುತ್ತೆ. ಸೊ ನಿಮಗೆ ಕೌಂಟಿಂಗ್ ಇಟ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಅಂದರೆ 3 ಚೈನನ್ನು 5 ಸಾರಿ ಹಾಕ್ಕೊಳ್ಳಿ. ಇಲ್ಲ ಕುಚ್ಚು ಕಟ್ಕೊಳ್ಳೋದಕ್ಕೆ ನಮಗೆ ಸ್ವಲ್ಪ ಜಾಗ ದೊಡ್ಡದಾಗಿರಲಿ ಅಂದರೆ ಸೆಂಟ್ರಲ್ಲಿ ಮಾತ್ರ 4 ಚೈನ್ ಒಂದನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ನೋಡಿ ನಾನಿಲ್ಲಿ 3 ಚೈನ್ ಹಾಕ್ತೆ, ಮತ್ತು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ಇನ್ನೂ ಒಂದು ಸಾರಿ 3 ಚೈನ್ ಹಾಕಿದ್ದೀನಿ, ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನಿಲ್ಲಿ 4 ಚೈನ್ ಹಾಕ್ಕೊತೀನಿ. 1 2 3 4 4 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಕರೆಕ್ಟಾಗಿ ಅಲ್ಲಿಗಿಟ್ಟು ಲಾಕ್ ಮಾಡ್ಕೊತೀನಿ ಬಟ್ಟೆಗೆ. ಲಾಕ್ ಆದಮೇಲೆ ನಾನು ಇಷ್ಟಕ್ಕೆ ಎಂಡ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ಸ್ಯಾರಿಗೆ ಹಾಕ್ಕೊತಾ ಇದ್ದರೆ ಸ್ಯಾರಿ ಪೂರ್ತಿ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸೊ ನಾನಿಲ್ಲಿ 2 ಆರ್ಚ್ ಮಾತ್ರ ತೋರಿಸ್ತಾ ಇದ್ದೀನಿ, ಹಾಗಾಗಿ ನಾನು ಇಲ್ಲಿಗೆ ಎಂಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಬೀಡು ಎಷ್ಟು ನೀಟಾಗಿ ಕೂತಿರುತ್ತೆ. ಸೊ ಇವಾಗ ಇಲ್ಲಿ 2 ಚೈನ್ ಹಾಕ್ಕೊತೀನಿ. ಕೊನೆಯಲ್ಲಿ ನೀವು ಯಾವುದೇ ಡಿಸೈನ್ನ ಎಂಡ್ ಮಾಡಬೇಕಾದ್ರೆ 2 ಅಥವಾ 3 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಬೇಕು. ಥ್ರೆಡ್ ಕಟ್ ಮಾಡಿಕೊಂಡು ಕ್ರೋಶೆಯಿಂದ ಈ ರೀತಿ ಒಳಗಡೆ ಎಳ್ಕೊಂಡು ಟೈಟ್ ಮಾಡಿಕೊಂಡ್ರೆ ಅದು ಲಾಕ್ ಆಗಿರುತ್ತೆ. ಮತ್ತು ನಾನಿಲ್ಲಿ ಸೇಮ್ ಕಲರ್ ಥ್ರೆಡ್ಡಿಂದ ನೆಕ್ಸ್ಟು ಸ್ಟೆಪ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ ಲಾಕ್ ಮೇಲೆ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ನೀವು 2 ಸಾರಿ ಕೆಳಗಡೆ ಲಾಕ್ ಮಾಡಿದರೆ 2 ಸಾರಿ ಲಾಕ್ ಮಾಡ್ಕೊಳ್ಳಿ, ಇಲ್ಲ 1 ಸಾರಿ ಬೇಕಂದ್ರೂ ಲಾಕ್ ಮಾಡಿಕೊಂಡ್ರೂ ನಡೆಯುತ್ತೆ. ನೋಡಿ ಇವಾಗ ನಾನು 4 ಚೈನ್ ಹಾಕ್ಕೊತಾ ಇದ್ದೀನಿ. ಬೇಸಲ್ಲಿ 4 ಚೈನ್ ಇರೋದ್ರಿಂದ ನಾನು ಈ ಸ್ಟೆಪ್ಪಲ್ಲಿ ಕೂಡ 4 ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೊತಾ ಇದ್ದೀನಿ. ನೀವೇನಾದರೂ ಇಲ್ಲಿ 3 ಚೈನ್ ಹಾಕ್ಕೊಂಡಿದ್ರೆ ನೀವು ಇಲ್ಲಿ 3 ಚೈನೇ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೊಬೇಕು. ಇವಾಗ ಮತ್ತೆ 3 ಚೈನ್ ಹಾಕ್ಕೊತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಕರೆಕ್ಟಾಗಿ ಲಾಕ್ ಮೇಲೆ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಇಲ್ಲಿ ನಾನೇನು ಮಾಡ್ತೀನಿ ಅಂದರೆ 3 ಚೈನ್ ಹಾಕೋದಿಲ್ಲ. 3 ಚೈನ್ದು ಗ್ಯಾಪ್ ಏನಿದೆ ಅದ್ರ ಒಳಗಡೆಗೆ ಒಂದು ಸಾರಿ ಸಿಂಗಲ್ ಕ್ರೋಶೆ ಮಾಡ್ಕೊತೀನಿ. ನೋಡಿ ಒಂದು ಸಾರಿ ಸಿಂಗಲ್ ಕ್ರೋಶೆ ಆಯಿತು. ಸಿಂಗಲ್ ಕ್ರೋಶೆ ಆದಮೇಲೆ ನೀಡಲ್ ಮೇಲೆ 2 ಸಾರಿ ದಾರ ಸುತ್ಕೊತೀನಿ. 2 ಸಾರಿ ದಾರ ಸುತ್ಕೊಂಡು ಬೀಡ್ ಹಿಂದೆಗಡೆ ಒಂದು ಥ್ರೆಡ್ ಇರುತ್ತೆ. ನೋಡಿ ಬೀಡ್ದು ಹಿಂದೆಗಡೆ ಒಂದು ಥ್ರೆಡ್ ಇರುತ್ತೆ. ಆ ಥ್ರೆಡ್ಡಿಗೆ ನಾವು ತ್ರಿಬಲ್ ಕ್ರೋಶೆ ಮಾಡ್ಕೊಬೇಕು. ಆ ಥ್ರೆಡ್ ಒಳಗಡೆಯಿಂದ ದಾರದನ್ನ ಈ ಕಡೆಗೆ ತಂದು ತ್ರಿಬಲ್ ಕ್ರೋಶೆ ಮಾಡ್ಕೊಬೇಕು. ನೋಡಿ ಈ ರೀತಿ ನಿಮಗೆ ಲೆಂತ್ ಎಷ್ಟು ಬೇಕೋ ಅಷ್ಟಕ್ಕೆ ನಾವು ಇಟ್ಕೊಂಡು ತ್ರಿಬಲ್ ಕ್ರೋಶೆ ಮಾಡ್ಕೊಬೇಕು. ಇಲ್ಲಿ ತುಂಬ ಲೂಸಾಗಿ ಮಾಡ್ಕೊಬೇಡಿ. ತ್ರಿಬಲ್ ಕ್ರೋಶೆನ ಮೀಡಿಯಮಾಗಿ ಮಾಡ್ಕೊಳ್ಳಿ, ಕರೆಕ್ಟಾಗಿ ಫಿಟ್ ಆಗೋ ರೀತಿ. ನೋಡಿ ಮತ್ತೆ ನೀಡಲ್ ಮೇಲೆ 2 ಸಾರಿ ದಾರ ಸುತ್ಕೊಂಡೆ. ಅದೇ ಥ್ರೆಡ್ಡಿಗೆ ಬೀಡ್ ಹಿಂದೆ ಇರೋ ಏನು ಥ್ರೆಡ್ ಇದೆ ಅದೇ ಥ್ರೆಡ್ಡಿಗೆ ನಾನು ಮತ್ತೆ ನೀಡಲ್ನ ಹಾಕಿ ತ್ರಿಬಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಎಲ್ಲ ತ್ರಿಬಲ್ ಕ್ರೋಶೆಗಳು ಒಂದೇ ಸಮವಾಗಿ ಬರಬೇಕು. ಒಂದು ಚಿಕ್ಕದು ಒಂದು ದೊಡ್ಡದು ಆ ರೀತಿ ಮಾಡ್ಕೊಬೇಡಿ. ಎಲ್ಲ ಕಂಬಗಳು ಒಂದೇ ಲೆವೆಲಾಗಿ ಬಂದರೆ ಆರ್ಚು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ನೀವು ಒಂದನ್ನು ಟೈಟಾಗಿ ಮಾಡಿ ಒಂದನ್ನು ಸ್ವಲ್ಪ ಲೂಸಾಗಿ ಮಾಡಿಕೊಂಡ್ರಿ ಅಂದರೆ ಆರ್ಚು ಕೂಡ ಕ್ರಾಸ್ ಆಗಿ ಬಂದಿರುತ್ತೆ. ಸೊ ನೋಡೋದಕ್ಕೆ ನೀಟಾಗಿ ಬಂದಿರಲ್ಲ. ಕಾಮನ್ನಾಗಿ ನಾವು ಎಲ್ಲ ಆರ್ಚ್ಗಳಲ್ಲೂ 12 ಅಥವಾ 13, 14 ಈ ರೀತಿ ಕಂಬಗಳನ್ನ ಹಾಕ್ಕೊತಾ ಇದ್ವಿ. ಬಟ್ ಈ ಡಿಸೈನಲ್ಲಿ ನಾವು ತ್ರಿಬಲ್ ಕ್ರೋಶೆ ಕಂಬನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೇಕಾಗುತ್ತೆ. ಸೊ ನೀವು ನೋಡಬೇಕು ಬೀಡ್ ಎಷ್ಟು ಹಿಡಿಸುತ್ತೆ ಅಂತ. ನಾನಿಲ್ಲಿ ಒಟ್ಟು 16 ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. ಸೊ 16 ಕಂಬಗಳು ಹಾಕಿದ ಮೇಲೆ ಈ 3 ಚೈನ್ದು ಗ್ಯಾಪ್ ಏನಿದೆ ಅಲ್ಲಿಗೆ ಒಂದು ಸಾರಿ
ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ನೋಡಿ ಆರ್ಚು ಕಂಪ್ಲೀಟಾಗಿ ನೀಟಾಗಿ ಫಿಟ್ ಆಗಿರುತ್ತೆ. ಮತ್ತು ನೆಕ್ಸ್ಟು ಲಾಕ್ ಮೇಲೆ ಒಂದು ಸಾರಿ ಲಾಕ್ ಮಾಡ್ಕೊತಾ ಇದ್ದೀನಿ. ನೀವು ಈ ಲಾಕ್ ಹತ್ರ ಸ್ವಲ್ಪ ಲೂಸಾಗಿ ಹಾಕ್ಕೊಂಡ್ರೆ ನೆಕ್ಸ್ಟು ಹಾಕ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಮತ್ತು ಇಲ್ಲಿ ನಾನು 3 ಚೈನ್ ಹಾಕ್ಕೊತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡ್ಕೊತಾ ಇದ್ದೀನಿ. ಇವಾಗ 4 ಚೈನ್ ಹಾಕ್ಕೊತೀನಿ. 1 2 3 4 4 ಚೈನ್ ಹಾಕ್ಕೊಂಡು 4 ಚೈನ್ದು ಗ್ಯಾಪ್ದು ಲಾಕ್ ಏನಿದೆ ಲಾಕ್ ಮೇಲೆ ಲಾಕ್ ಹಾಕ್ಕೊತೀನಿ. ಮತ್ತು 3 ಚೈನ್ ಹಾಕ್ಕೊತೀನಿ. 3 ಚೈನ್ದು ಲಾಕ್ ಮೇಲೆ ಲಾಕ್ ಮಾಡ್ಕೊತೀನಿ. ಇವಾಗ ನೆಕ್ಸ್ಟ್ದು 3 ಚೈನ್ ಗ್ಯಾಪಿಗೆ ಒಂದು ಸಾರಿ ಸಿಂಗಲ್ ಕ್ರೋಶೆ ಮಾಡ್ಕೊತೀನಿ. ಇದಾದಮೇಲೆ ನೀಡಲ್ ಮೇಲೆ 2 ಸಾರಿ ದಾರ ಸುತ್ತಕೊಂಡು ಬೀಡ್ ಹಿಂದೆಗಡೆ ಇರೋ ಥ್ರೆಡ್ಡಿಗೆ ನಾನು ಟ್ರಿಬಲ್ ಕ್ರೋಶೆ ಮಾಡ್ಕೊತೀನಿ. ನೋಡಿ ಕೆಳಗಡೆ ಬೇಸ್ ಲೈನ್ ಎಷ್ಟಿದೆ ಅಷ್ಟು ಲೆಂತಿಗೆ ನಾವು ಟ್ರಿಬಲ್ ಕ್ರೋಶೆ ಮಾಡ್ಕೊಬೇಕಿಲ್ಲಿ. ಮತ್ತು ನೀಡಲ್ ಮೇಲೆ 2 ಸಾರಿ ದಾರ ಸುತ್ತಕೊಂಡಿದ್ದೀನಿ. ಮತ್ತು ಬೀಡ್ ಹಿಂದೆಗಡೆ ಇರೋ ಥ್ರೆಡ್ಡಿಗೆ ಟ್ರಿಬಲ್ ಕ್ರೋಶೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಮೊದಲು ನಾವು 16 ಕಂಬಗಳನ್ನ ಹಾಕಿದ್ದೀವಿ ಫಸ್ಟು ಬೀಡ್ ಹಿಂದಿನ ಥ್ರೆಡ್ಡಿಗೆ. ಸೊ ಇದೇ ರೀತಿ ಎಲ್ಲ ಬೀಡ್ದು ಹಿಂದಿನ ಥ್ರೆಡ್ಡಿಗೆ ನಾವು 16 ಟ್ರಿಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊತಾ ಹೋಗಬೇಕು. ನೋಡಿ 16ನೇ ಕಂಬ ಹಾಕ್ತಾ ಇದ್ದೀನಿ ನಾನು. ಸೊ 16 ಕಂಬಗಳಾದಮೇಲೆ 3 ಚೈನ್ದು ಗ್ಯಾಪ್ ಏನಿದೆ ಅದ್ರ ಒಳಗಡೆಗೆ ಒಂದು ಸಾರಿ ನಾವು ಸಿಂಗಲ್ ಕ್ರೋಶೆ ಮಾಡ್ಕೊಬೇಕು. ಮತ್ತು ಲಾಕ್ ಮೇಲೆ ಲಾಕ್ ಮಾಡ್ಕೊಬೇಕು. ಮತ್ತು 2 ಸಾರಿ 3 ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೊಬೇಕು ನಾವು. ನೋಡಿ 3 ಚೈನ್ ಆಯಿತು. ಸೊ ಅದರದ್ದು ಲಾಕ್ ಮೇಲೆ ಲಾಕ್ ಮಾಡ್ಕೊತೀನಿ. ಕೊನೆಯಲ್ಲಿ ನಾವು 4 ಚೈನ್ ಹಾಕ್ಕೊಂಡಿದ್ದೀವಿ. ಹಾಗಾಗಿ 4 ಚೈನ್ ಹಾಕ್ಕೊಂಡು ಅದ್ರ ಲಾಕ್ ಮೇಲೆ ಲಾಕ್ ಮಾಡ್ಕೊಬೇಕು. ಲಾಕ್ ಮೇಲೆ ಲಾಕ್ ಮಾಡಿಕೊಂಡು 2 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಬೇಕು. ಥ್ರೆಡ್ನ ಟೈಟ್ ಮಾಡಿ ಆದಮೇಲೆ ನೋಡಿ ಆರ್ಚು ನೋಡೋದಕ್ಕೆ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಸೊ ಈ ರೀತಿ ಬರುತ್ತೆ ಪೂರ್ತಿ ಆರ್ಚ್ ಕಂಪ್ಲೀಟ್ ಆದಮೇಲೆ. ನೆಕ್ಸ್ಟ್ ಸ್ಟೆಪ್ಗೆ ನಾನು ಬೇರೆ ಕಲರ್ ಥ್ರೆಡ್ಡು ತಗೊಂಡಿದ್ದೀನಿ. ಸೊ ಇದನ್ನು ಕೂಡ 6 ಎಳೆ ತಗೊಂಡಿದ್ದೀನಿ. ನೋಡಿ ಲಾಕ್ ಮೇಲೆ ಒಂದು ಸಾರಿ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಆದಮೇಲೆ 4 ಚೈನ್ ಹಾಕ್ಕೊತಾ ಇದ್ದೀನಿ. ಸೊ ನೀವಿಲ್ಲಿ 3 ಚೈನ್ ಹಾಕ್ಕೊಂಡಿದ್ರೆ 3 ಚೈನೇ ಹಾಕ್ಕೊಳ್ಳಿ. ನೋಡಿ ನಾನು 4 ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಆದಮೇಲೆ ಇವಾಗ ನಾವಿಲ್ಲಿ ಮತ್ತೆ 3 ಚೈನ್ ಹಾಕ್ಕೊಳ್ಳೋದು ಬೇಡ. 3 ಚೈನ್ದು ಗ್ಯಾಪ್ ಒಳಗಡೆಗೆ 2 ಸಾರಿ ಸಿಂಗಲ್ ಕ್ರೋಶೆ ಮಾಡ್ಕೊತೀನಿ. ನಂತರ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊತೀನಿ. ಫಸ್ಟ್ ಕಂಬದ ಗ್ಯಾಪ್ ಏನಿದೆ ಆ ಕಂಬದ ಗ್ಯಾಪಿಗೆ ನಾನು ಡಬಲ್ ಕ್ರೋಶೆ ಮಾಡ್ಕೊತೀನಿ. ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ ಹಾಕ್ಕೊತಾ ಇದ್ದೀನಿ. 1 2 3 ಚೈನ್ ಹಾಕ್ಕೊಂಡು ಈ ಡಬಲ್ ಕ್ರೋಶೆ ಕಂಬ ಏನು ಮಾಡಿದ್ವಿ ಅದ್ರ ಒಳಗಡೆಗೆ ನಾನು ಲಾಕ್ ಮಾಡ್ಕೊತೀನಿ. ನೋಡಿ ಈ ಗ್ಯಾಪಿಗೆ ನಾನು ಒಂದು ಸಾರಿ ಲಾಕ್ ಮಾಡ್ಕೊತೀನಿ. ಸೊ ಇದು ಪೀಕಾಟ್ ಡಿಸೈನ್ ಆಗುತ್ತೆ. ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆ ಮಾಡಿ ಒಂದು 3 mm ಸೈಜ್ದು ಗೋಲ್ಡ್ ಕಲರ್ ರೌಂಡ್ ಬೀಡ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬೀಡ್ ಲಾಕ್ ಮಾಡೋದು ಬೇಡ. ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು ನೋಡಿ ಒಂದು ಕಂಬನ ಸ್ಕಿಪ್ ಮಾಡಿ 2ನೇ ಕಂಬದ ಗ್ಯಾಪಿಗೆ ನಾವು ಡಬಲ್ ಕ್ರೋಶೆ ಮಾಡ್ಕೊಬೇಕು. ಸೊ ಇಲ್ಲಿ ನಾವು ಒಂದು ಬೀಡ್ ಆ್ಯಡ್ ಮಾಡಿರೋದ್ರಿಂದ ಒಂದು ಕಂಬನ ಸ್ಕಿಪ್ ಮಾಡ್ತಾ ಇದ್ದೀವಿ. ನೋಡಿ ಕಂಬ ಆದಮೇಲೆ 3 ಚೈನ್ ಹಾಕ್ಕೊತಾ ಇದ್ದೀನಿ. 3 ಚೈನ್ ಆದಮೇಲೆ ಅದೇ ಡಬಲ್ ಕ್ರೋಶೆ ಕಂಬ ಒಳಗಡೆಗೆ ಒಂದು ಸಾರಿ ಲಾಕ್ ಮಾಡ್ಕೊಬೇಕು.
ಸೊ ಇಲ್ಲಿ ಪೀಕಾಕ್ ಡಿಸೈನ್ ಆಗುತ್ತೆ. ಮತ್ತೆ ಥ್ರೆಡ್ನ ಸ್ವಲ್ಪ ಮೇಲೆ ತಗೊಳ್ಳಿ, ಮತ್ತೆ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ನಿಮ್ಮದೇನಾದರೂ ಸೀರೆ ಸಿಲ್ವರ್ ಜರಿಯಲ್ಲಿ ಇತ್ತು ಅಂತ ಅಂದರೆ ನೀವು ಸಿಲ್ವರ್ ಕಲರ್ದು ಬೀಡ್ ಬೇಕಂದರೆ ಯೂಸ್ ಮಾಡ್ಕೊಬೋದು. ನಾನಿಲ್ಲಿ ಗೋಲ್ಡ್ ಕಲರ್ ಬೀಡನ್ನ ಯೂಸ್ ಮಾಡ್ತಾ ಇರೋದು. ಸೊ ನೋಡಿ, ಮತ್ತೆ ನೀಡಲ್ ಮೇಲೆ ಒಂದು ಸಾರಿ ದಾರ ತಗೊಂಡು ಡಬಲ್ ಕ್ರೋಶೆ ಕಂಬ ಹಾಕ್ಕೊಂಡ್ಮೇಲೆ 3 ಚೈನ್ ಹಾಕ್ಕೊಬೇಕು. ಅದೇ ಕಂಬದ್ದು ಒಳಗಡೆಗೆ ಒಂದು ಸಾರಿ ಲಾಕ್ ಮಾಡ್ಕೊಬೇಕು. ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ, ಒಂದು ಸ್ಮಾಲ್ ಗೋಲ್ಡ್ ಕಲರ್ದು ಬೀಡ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಡ್ ಆ್ಯಡ್ ಆದಮೇಲೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊತೀನಿ. ಒಂದು ಕಂಬನ ಸ್ಕಿಪ್ ಮಾಡಿ ನೆಕ್ಸ್ಟ್ ಕಂಬದ್ದು ಗ್ಯಾಪಿಗೆ ನಾನು ಡಬಲ್ ಕ್ರೋಶೆ ಮಾಡಿಕೊಂಡೆ. ಮತ್ತೆ 3 ಚೈನ್ ಹಾಕ್ಕೊತೀನಿ. ಅದೇ ಕಂಬದ್ದು ಗ್ಯಾಪಿಗೆ ನಾನು ಲಾಕ್ ಮಾಡ್ಕೊತೀನಿ. ಸೊ ಒಂದು ಪೀಕಾಕ್ ಡಿಸೈನು ಮತ್ತು ಒಂದು ಬೀಡು, ಈ ರೀತಿ ನಮಗೆ ಆರ್ಚು ಪೂರ್ತಿ ಬರುತ್ತೆ. ಸೊ ಈ ಡಿಸೈನು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಯಾವಾಗಲೂ ಪೂರ್ತಿ ಬೀಡ್ ಯೂಸ್ ಮಾಡ್ಕೊಂಡು ಹೋಗ್ತೀವಿ, ಇಲ್ಲಾಂದರೆ ಪೂರ್ತಿ ಪೀಕಾಕ್ ಡಿಸೈನ್ನ ಆ್ಯಡ್ ಮಾಡ್ಕೊಂಡು ಹೋಗ್ತೀವಿ. ಸೊ ಈ ಡಿಸೈನಲ್ಲಿ ಆ ಎರಡೂ ಡಿಸೈನನ್ನ ಕಂಬೈನ್ ಮಾಡಿರುವಂಥ ಡಿಸೈನ್ ಇದು. ಸೊ ನೋಡೋದಕ್ಕೆ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದೇ ರೀತಿ ನೀವು ಪೂರ್ತಿ ಆರ್ಚನ್ನ ಕಂಪ್ಲೀಟ್ ಮಾಡ್ಕೊತಾ ಹೋಗಬೇಕು. ನೋಡಿ, ಕೊನೆಯಲ್ಲಿ ಕೂಡ ನಾನು ಒಂದು ಬೀಡ್ ಆ್ಯಡ್ ಮಾಡಿಕೊಂಡು ಲಾಸ್ಟ್ ಕಂಬ 3 ಚೈನ್ದು ಮೇಲ್ಗಡೆ ಗ್ಯಾಪ್ ಏನಿದೆ ಅಲ್ಲಿಗೆ ಹಾಕ್ಕೊತಾ ಇದ್ದೀನಿ. ಸೊ ಕೊನೆ ಕಂಬಕ್ಕೆ ನಾನು ಡಬಲ್ ಕ್ರೋಶ ಮಾಡಿಕೊಂಡು 3 ಚೈನ್ ಹಾಕ್ತಾಯಿದ್ದೀನಿ. ನೋಡಿ, ಕೊನೆ ಕಂಬಕ್ಕೆ ಹಾಕಿದ್ದೀನಿ ನಾನು 3 ಚೈನ್ ಹಾಕಿದ ಮೇಲೆ ಅದೇ ಕಂಬಕ್ಕೆ ನಾವು ಲಾಕ್ ಮಾಡ್ಕೊಬೇಕು. ಪೀಕಾಕ್ ಡಿಸೈನ್ ಆಗುತ್ತೆ ಕೊನೆಯಲ್ಲಿ ಕೂಡ. ಸೊ ಇದಾದಮೇಲೆ ನಾವೇನು ಮಾಡಬೇಕಂದ್ರೆ ನೋಡಿ, ಸ್ಟಾರ್ಟಿಂಗಲ್ಲಿ ನಾವು ಪೀಕಾಕ್ ಡಿಸೈನ್ ಹಾಕಿದ್ವಿ, ಎಂಡಿಂಗಲ್ಲಿ ಕೂಡ ಪೀಕಾಕ್ ಡಿಸೈನೇ ಬರಬೇಕು. ಸೊ 3 ಚೈನ್ದು ಗ್ಯಾಪ್ ಏನಿದೆ ಅದರೊಳಗಡೆಗೆ ನಾವು 2 ಸಾರಿ ಸಿಂಗಲ್ ಕ್ರೋಶ ಮಾಡ್ಕೊಬೇಕು. ಮೊದಲಲ್ಲಿ ಕೂಡ ನಾವು 2 ಸಾರಿ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ವಿ, ಹಾಗಾಗಿ ಎಂಡಿಂಗಲ್ಲಿ ಕೂಡ 2 ಸಾರಿ ಸಿಂಗಲ್ ಕ್ರೋಶ ಮಾಡ್ಕೊಬೇಕು. ನೀವೇನಾದರೂ ಒಂದು ಸಾರಿ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ರೆ ಒಂದು ಸಾರಿ ಅಷ್ಟೇ ಕೊನೆಯಲ್ಲಿ ಕೂಡ ಮಾಡ್ಕೊಳ್ಳಿ. ಸೊ 2 ಸಾರಿ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ರೆ 2 ಸಾರಿ ಮಾಡ್ಕೊಬೇಕು. ಇವಾಗ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು 4 ಚೈನ್ ಹಾಕ್ಕೊತಾ ಇದ್ದೀನಿ. ಬೇಸಲ್ಲಿ 4 ಚೈನ್ ಹಾಕಿದ್ವಿ, ಹಾಗಾಗಿ ಇಲ್ಲೂ ಕೂಡ 4 ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಆರ್ಚು ನೋಡೋದಕ್ಕೆ ಈ ರೀತಿ ಕಾಣಿಸುತ್ತೆ. ಸೊ ಇವಾಗ ನೆಕ್ಸ್ಟ್ ಕಂಟಿನ್ಯೂಷನ್ ಹೇಗೆ ಮಾಡಬೇಕಂದ್ರೆ ಸ್ಟಾರ್ಟಿಂಗಲ್ಲಿ ಮಾಡಿದ್ವಲ್ಲ ಅದೇ ರೀತಿ 3 ಚೈನ್ದು ಗ್ಯಾಪ್ ಏನಿದೆ ಅದಕ್ಕೆ 2 ಸಾರಿ ಸಿಂಗಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. 2 ಸಾರಿ ಸಿಂಗಲ್ ಕ್ರೋಶ ಆದಮೇಲೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು ಫಸ್ಟ್ ಕಂಬದ್ದು ಗ್ಯಾಪ್ ಏನಿದೆ ಅಲ್ಲಿಗೆ ನಾನು ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ಡಬಲ್ ಕ್ರೋಶ ಆದಮೇಲೆ 3 ಚೈನ್ ಹಾಕ್ಕೊತಾ ಇದ್ದೀನಿ. ಮತ್ತು ಅದೇ ಕಂಬಕ್ಕೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಥ್ರೆಡ್ನ ಸ್ವಲ್ಪ ಮೇಲೆ ಮಾಡಿ ಒಂದು ಸ್ಮಾಲ್ ಬೀಡ್ ಆ್ಯಡ್ ಮಾಡ್ಕೊತೀನಿ. ಬೀಡ್ ಆ್ಯಡ್ ಮಾಡ್ಕೊಂಡಾದಮೇಲೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು ಒಂದು ಕಂಬನ ಸ್ಕಿಪ್ ಮಾಡಿ 2ನೇ ಕಂಬಕ್ಕೆ ನಾನು ಡಬಲ್ ಕ್ರೋಶ ಮಾಡ್ಕೊತೀನಿ. ಸೊ ಇಲ್ಲಿ ನೀವು ಪ್ರತಿಯೊಂದು ಆರ್ಚಲ್ಲೂ ಕೂಡ ಒಂದು ಕಂಬನ ಸ್ಕಿಪ್ ಮಾಡಿ ನೀವು ಪೀಕಾಕ್ ಡಿಸೈನ್ನ ಹಾಕ್ಕೊಂಡು ಹೋಗಬೇಕು. ಸೊ ಒಂದು ಬೀಡ್ ಹಾಕಿರ್ತೀವಿ, ಬೀಡ್ ಕೆಳಗಡೆ ಇರೋ ಕಂಬನ ನಾವು ಸ್ಕಿಪ್ ಮಾಡ್ಕೊತಾ ಹೋಗಬೇಕು. ಸೊ ಇದೇ ರೀತಿ ಪೂರ್ತಿ ಆರ್ಚನ್ನ ಕಂಪ್ಲೀಟ್ ಮಾಡ್ಕೊಂಬನ್ನಿ. ಪೂರ್ತಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡೋಣ ಬನ್ನಿ. ಪೂರ್ತಿ ಆರ್ಚು ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ನೋಡಿ, ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಡಿಸೈನ್ನ ನಾವು ಬ್ರೈಡಲ್ ಸ್ಯಾರಿಗಳಿಗೆ ಯೂಸ್ ಮಾಡೋದು. ಸೊ ಇಲ್ಲಿ ನಾವು ತ್ರಿಬಲ್ ಕ್ರೋಶ ಕಂಬನ 16 ಹಾಕ್ಕೊಂಡಿರೋದ್ರಿಂದ ಮೇಲ್ಗಡೆ ಆರ್ಚ್ ಕೂಡ ತುಂಬ ದೊಡ್ಡದಾಗಿ ಬಂದಿದೆ. ಈ 4 ಚೈನು ಗ್ಯಾಪಿಗೆ ನಾವು ಕುಚ್ಚು ಕಟ್ಟೋವಂಥದ್ದು. ಕುಚ್ಚು ಕಟ್ಟಿದ ಮೇಲೆ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ ಬನ್ನಿ.
ಕುಚ್ಚು ಕಟ್ಟೋದಕ್ಕೆ ನಾನಿಲ್ಲಿ 130 ಎಳೆ ದಾರ ತಗೊಂಡಿದ್ದೀನಿ. 130 ಎಳೆ ದಾರನ ಉಲ್ಟಾ ಮಾಡಿ ಕಟ್ಟಿದಾಗ 260 ಎಳೆ ದಾರ ಆಗುತ್ತೆ. ಮತ್ತು ನಾನಿಲ್ಲಿ ಒಂದೇ ಕಲರಿಂದ ಕುಚ್ಚು ಕಟ್ಟಿದ್ದೀನಿ. ನೀವು ಬೇಕಂದರೆ 2 ಕಲರ್ನ ಮಿಕ್ಸ್ ಮಾಡಿ ನೀವು ಕುಚ್ಚು ಕಟ್ಕೊಬೋದು. ನಾನಿಲ್ಲಿ ಸೀರೆಗೆ ಒಂದೇ ಕಲರ್ ಹೈಲೈಟ್ ಆಗಲಿ ಅನ್ನೋ ಕಾರಣದಿಂದ ಒಂದೇ ಕಲರಲ್ಲಿ ಕುಚ್ಚು ಕಟ್ಟಿದ್ದೀನಿ. ಈ ರೀತಿ ಕಟ್ಟಿದರೆ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಡಬಲ್ ಕಾಂಬಿನೇಷನಲ್ಲಿ ನೀವು ಕುಚ್ಚು ಕಟ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಡಿಸೈನ್ಗೆ ನಾವು 750ಇಂದ 800ವರೆಗೂ ಚಾರ್ಜ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನನ್ನ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸೊ ಮುಂದಿನ ವೀಡಿಯೋಸ್ನಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್.